ಘಟನೆಗಳು ನೆನ್ನೆ ಏನಾಯ್ತು, ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂತ ರೀತಿಯಲ್ಲಿ, ಪ್ರಚೋದನೆ ಮಾಡುವಂತ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದ್ರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನ್ ಅಲ್ಲಿ ಮೀಸೆ ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಒಬ್ಬ ಶಾಸಕರು ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವ ಮಟ್ಟದಲ್ಲಿ ಇರ್ತೈತೆ ಅಂದ್ರೆ, ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಏನಿವತ್ತು ಕಾನೂನು ಇವತ್ತು ಪ್ರತಿಯೊಬ್ಬರಿಗೂ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ, ಯಾವತ್ತೂ ಇಲ್ಲದಿರ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಣುಮಕ್ಕಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಅಭಾಸ ಮಾಡಿದ ನಂತರ ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಓಕೆ, ಈ ಚಿಕ್ಕಬಳ್ಳಾಪುರದ ಘಟನೆ ಸರ್ ಈಗ ಮತ್ತಷ್ಟು ತೀವ್ರ ರಾಜಕೀಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ, ಹೇಗೆ ನೋಡ್ತೀರಿ ಸರ್ ಇದನ್ನು? ಈಗ ಇವು ಪ್ರದೀಪ್ ಈಶ್ವರ್ ಅವರು ಏನಪ್ಪ ಅಂದ್ರೆ ಸ್ವಲ್ಪ ದುಡುಕಿನ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಮಾತಾಡೋದು ಮಾತಿಂದ ಅವತ್ತು ನಾಗರಾಜ್ ಅವರು ಕರೆಕ್ಟಾಗಿ ಹೇಳಿದರು. ಹೌದಾ, ಯಾವ ರೀತಿಯಲ್ಲಿ ಬರೀ ಮಾತಿನಲ್ಲೇ ನೀವು ಏನಪ್ಪ ಅಂದ್ರೆ ಮನೆ ಕಟ್ತಾ ಇದ್ದೀರಿ. ಆದ್ರೆ ಒಂದು ಏನಂತಾರಪ್ಪ ಅಂದ್ರೆ ಶಿಸ್ತನ್ನು ಬೆಳೆಸ್ಕೊಳ್ಬೇಕು, ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು, ಸಂಯಮ ಇರಬೇಕು. ಇಲ್ಲದೆ ಇದ್ರೆ ಏನಪ್ಪ ಅಂದ್ರೆ ಮುಖಂಡತ್ವ ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ. ಇವತ್ತೇನಪ್ಪ ಅಂದ್ರೆ ಇದ್ರೊಳಗಡೆ ಇವ್ರ ತಪ್ಪು ಅವ್ರ ತಪ್ಪು ಅಂತಕ್ಕಂಥದ್ದನ್ನ ಏನಪ್ಪ ಅಂತಂದ್ರೆ ಅಲ್ಲಿ ಕಾನೂನು ನಿರ್ಧಾರ ಮಾಡ್ತದೆ. ಆದರೆ ಇವ್ರ ಕಡೆಗೆ ಏನಪ್ಪ ಅಂದ್ರೆ ಮಾಸು ಅವ್ರ ಜೊತೆಗೆ ಇವರು ಲೀಡರ್ ಆಗಿ ಯಾವ ರೀತಿ ವರ್ತಿಸ್ಬೇಕೋ ಆ ರೀತಿ ವರ್ತಿಸ್ಬೇಕಂತ. ಅವರು ಚಪ್ಪಲಿ ಎಸಿತಾರೆ, ಇಲ್ಲೋ ಇನ್ನೊಂದು ಮಾಡ್ತಾರೆ, ಇನ್ನೊಂದು ಕಲ್ಲು ಎಸಿತಾರೆ. ಹೌದ್ರಾ, ಇವ್ರು ಏನಪ್ಪ ಅಂದ್ರೆ ಇಡೀ ಒಂದು ಕ್ಷೇತ್ರದ ಪ್ರತಿನಿಧಿ ಆಗಿರ್ತಾರೆ. ಹೌದು, ಆ ಕ್ಷೇತ್ರದ ಏನಪ್ಪ ಅಂದ್ರೆ ಯಾರು ವೋಟರ್ಸ್ ಆಗಿರ್ತಾರೆ ಅವ್ರದ್ದು ಪ್ರತಿನಿಧಿ ಮಾತ್ರ ಅಲ್ಲ, ಅವರು ಸಂವಿಧಾನಬದ್ಧವಾಗಿ ಏನಪ್ಪ ಅಂದ್ರೆ ಇಡೀ ಕ್ಷೇತ್ರಕ್ಕೆ ಪ್ರತಿನಿಧಿ ಆಗಿಬಿಡ್ತಾರೆ ಗೆದ್ದ ಮೇಲೆ. ಅವ್ರಿಗೆ ವಿರೋಧಿಸಿದವರಿಗೂ ಅವರೇ ಪ್ರತಿನಿಧಿನೇ. ಹೌದು, ಹಾಗಾಗಿ ಆ ಒಂದು ವಿಚಾರ ಇಟ್ಕೊಂಡು ಏನಪ್ಪ ಅಂದ್ರೆ ಅವರು ಜನರ ಜೊತೆಗೆ ಮಾಸ್ ಜೊತೆಗೆ ಎಲ್ಲ ಇದನ್ನೇನಪ್ಪ ಅಂದ್ರೆ ವ್ಯವಹರಿಸ್ತಕ್ಕಂಥದ್ದನ್ನ ಏನಪ್ಪ ಅಂದ್ರೆ ರೂಢಿಸ್ಕೊಳ್ಬೇಕಂತಕ್ಕಂಥದ್ದು. ಆ ಬಗ್ಗೆ ಹಲವಾರು ಪತ್ರಿಕೆಗಳು ಸಹಿತ ಏನಪ್ಪ ಅಂದ್ರೆ ಅವರ ಒಂದು ತೊಡೆ ತಟ್ಟೋದು, ಮೀಸೆ ತಿರುವುದು, ಇದನ್ನೇನಪ್ಪ ಅಂತಾರಪ್ಪ ಅಂದ್ರೆ ವಿಮರ್ಶೆ ಮಾಡಿ ಆತ್ಮಾವಲೋಕನ ಮಾಡ್ಕೋಬೇಕಂತೇಳಿ ಬುದ್ಧಿವಾದ ಹೇಳಿನೇ ಸಂಪಾದಕೀಯಗಳನ್ನು ಬರೆದಿದ್ದಾರೆ. ಅದನ್ನು ಅವ್ರು ಏನಪ್ಪ ಅಂದ್ರೆ ಓದ್ಕೊಳ್ಬೇಕಂತ.